ನಾನಿವತ್ತು ನಿಮಗೆ ನಮ್ಮ ಮನೆಯಲ್ಲ ಯಾವ ರೀತಿ ಮೀನು ಮಸಾಲೆ ರೆಡಿ ಮಾಡಿ ಫ್ರೈ ಮಾಡೋದಂದೇಳಿ ಹೇಳ್ಕೊಡ್ತೆ. ಫಸ್ಟಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ಹೇಳ್ತೆ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂದರೆ ಫಸ್ಟಿಗೆ ಮೆಣಸು ಒಂದು 8-10 ಮೆಣಸು, ಅಂತಕ್ಕಂದ್ರೆ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ. ನಾಳೆಗೆ ಸ್ವಲ್ಪ ಉಳಿದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ನಾಳೆ ಮಸಾಲೆ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ, ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೆ ಮೆಣಸು ಮತ್ತು ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹುಳಿ. ಇದು ಸ್ವಲ್ಪ ಅರಿಶಿನ ಬೇಕು, ಸ್ವಲ್ಪ ಅರಿಶಿನ. ಅದು ನಾನು ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬತ್ತೆ. ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ಕ. ಇನ್ನು ಸ್ವಲ್ಪ ನೈಸಾಗಿ ಇದು ರೆಡಿ ಆಯ್ತು. ಈಗ ನಾನು ಇದನ್ನು ಎಷ್ಟು ಮಸಾಲೆ ಎಷ್ಟು ಬೇಕು ಅಷ್ಟೇ. ನಾನಂದರೆ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ 2 ಮೀನನ್ನು ಮಾತ್ರ ಮಾಡ್ತಿರೋದು. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 2 ಮೀನನ್ನು ಮಾತ್ರ ಮಾಡ್ತಿರೋದು, ಅದಕ್ಕೆ ಚೆನ್ನಾಗಿ ಹಚ್ತಾ ಇದ್ದೇನೆ ಖಾರನ. ನಾನು ಮೀನನ್ನು ಆಲ್ರೆಡಿ ಉಪ್ಪಾಕಿ ತುಂಬ ಹೊತ್ತು ಇಟ್ಟಿದೆ, 1 ಗಂಟೆ ಹೊತ್ತು ಇಟ್ಟಿದೆ. ಅಂತಕ್ಕಂದರೆ ಇದು ಕೊಡವೆ ಮೀನು ಸ್ವಲ್ಪ ಚಪ್ಪೆ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪಿಡಿಲಿ ಅಂತೇಳಿ ಮೊದಲೇ ಕೊಯ್ದಿಟ್ಟಿದೆ. ಇದಕ್ಕೆ ಚೆನ್ನಾಗಿ ಖಾರ ಹಚ್ಚಬೇಕೀಗ. ನಾನು ಅರ್ಜೆಂಟಿಗೆ 2 ಮೀನು ಮಾತ್ರ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ. ಮತ್ತು ಒಂದು ಅಡ ಮೀನು ಉಂಟು, ಅದನ್ನು ಕೂಡ ಮಾಡ್ತಾಯಿದ್ದೆ. ಇಲ್ಲಿ ಮತ್ತೊಂದು ವಿಷಯ ಅಂತಂದರೆ, ನೀವು ರವೆ ಬೇಕಾದರೆ ರವೆ ಹಚ್ಕೊಳ್ಳಿ, ಇಲ್ಲಾಂದರೆ ಬೇಡಾದರೆ ಮಸಾಲೆ ಫ್ರೈ ತುಂಬ ಇಷ್ಟಪಡೋರು ಖಾಲಿ ಮಸಾಲೆನೇ ಇದು ಮಾಡಿ ಯಾಕಂದರೆ ಈ ಮಸಾಲೆ ಅಂದರೆ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಈ ಮಸಾಲೆ ಮನೆಯಲ್ಲೇ ರೆಡಿ ಮಾಡಿರೋ, ಅವರಿಗೆ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಾಡಿದರೆ ಆ ಪರಿಮಳ ತುಂಬ ಇಷ್ಟ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡಿಗೆ.
ನಾನಿಲ್ಲಿ ರವೆ ಹಾಕಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ರವೆ ಬೇಕಿದ್ರೆ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಬೇಡ. ರವೆ ಹಾಕ್ತಾ ಇದ್ದೀನಿ. ಆಯ್ತಿದು. ಈಗ ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತೇನೆ. ಆಯಿಲ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕಬ್ಬಿಣದ ಹಂಚಲ್ಲೇ ಮಾಡ್ತಿದ್ದೆ, ಯಾಕಂದರೆ ಹಿಂದಿನವರೆಲ್ಲ ಕಬ್ಬಿಣದ ಹಂಚಲ್ಲೇ ಮಾಡ್ತಿರೋದಲ್ಲ ಫ್ರೈ, ಆದ್ದರಿಂದ ಹುಳಿ ಖಾರ ಯೂಸ್ ಮಾಡಿ ಯಾವ ರೀತಿ ಕಡ್ದು ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನಿಲ್ಲಿ ಕಬ್ಬಿಣದ ಹಂಚಲ್ಲೇ ತವಾ ಫ್ರೈ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೆ. ಎಣ್ಣೆ ಕಾದಿದೆ. ಎಲ್ಲ ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕು, ಯಾಕಂದರೆ ದೊಡ್ಡದಿಟ್ಟು ಬೇಯಿಸಿದರೆ ಅಷ್ಟು ಚೆನ್ನಾಗಿ ಬೇಯ್ದಿರೋದಿಲ್ಲ, ಒಳಗಡೆ ಹಸಿ ಇರ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇಟ್ಟು ಬೇಯಿಸ್ತಾ ಇದ್ದೇನೆ. ಆ ಕಡೆ ತಿರುಗಿಸಿ ಹಾಕುವ. ಕೆಲವರಿಗೆ ತವಾ ಫ್ರೈ ಅಂದರೆ ಇಷ್ಟ, ಕೆಲವರಿಗೆ ಡೀಪಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಂದರೆ ತುಂಬ ಇಷ್ಟ. ನನಗೆ ತವಾ ಫ್ರೈ ಅಂದರೆ ತುಂಬ ಇಷ್ಟ. ಚೆನ್ನಾಗಿ ಬೇಯಲಿದ್ದು.
ನಮ್ಮ ಕುಂದಾಪುರದವರಿಗೆ ಮೀನು ಫ್ರೈ ಮಾಡೋದು ಹೇಳ್ಕೊಡೋದು ಬೇಡ, ಎಂತಕ್ಕಂದ್ರೆ ಮಸಾಲೆ ರೆಡಿ ಮಾಡಿ ಮನೆಯಲ್ಲೇ ಮಾಡೋದು ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಎಂತಕ್ಕಂದ್ರೆ ನಮ್ಮ ಕುಂದಾಪುರದವರು ಸಂಜೆ ಆದರೆ ಸಾಕು ಡೈಲಿ ಮೀನು ಸಾರು. ಮತ್ತು ನಾನು ಹೆಚ್ಚಿನ ಸಲ ಇದೇ ಮಸಾಲೆನೇ ಯೂಸ್ ಮಾಡಿ ನಾನು ಫ್ರೈ ಮಾಡೋದು. ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಅಂದರೆ ಬೇರೆ ಫ್ರೈ ಪ್ಯಾಕ್ ಪೌಡ್ರ್ ತರ್ತಾರೆ ಮನೆಗೆ, ಅದರಲ್ಲಿ ನಾನಾ ಅಂತೇಳಿ ಒಂದು ಪೌಡ್ರ್ ಉಂಟು, ಅದು ಹೆಮ್ಮಾಡಿಯಲ್ಲಿ ಸಿಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅದನ್ನು ತೋರಿಸ್ತೆ. ಅದು ತುಂಬ ಒಳ್ಳೆಯದಿತ್ತು, ಯಾವುದೇ ರೀತಿಯ ಕಲರ್ ಇರುವುದಿಲ್ಲ. ನಾನಾ ಅಂತೇಳಿ ಆ ಪ್ರಾಡಕ್ಟ್ ತುಂಬ ಒಳ್ಳೆಯದುಂಟು, ನಾನು ನಿಮಗೆ ತೋರಿಸ್ತೆ ಇನ್ನೊಂದು ವೀಡಿಯೋದಲ್ಲಿ. ಈ ಕಬ್ಬಿಣದ ಹಂಚಲ್ಲಿ ಫ್ರೈ ಮಾಡಿದರೆ ತುಂಬ ಒಳ್ಳೆಯದಾಗಿರುತ್ತೆ, ತಿನ್ನಲಿಕ್ಕೂ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಮ ಕುಂದಾಪುರದವ್ರು ಹೇಳಿದ್ರೆ ತುಂಬ ಲೈಕ್ ಅದು ತಿನ್ಬೋಕ್ಕೆ, ಎಷ್ಟು ರುಚಿ ಹತ್ತು ಉರಿತಾ ಅಂತೇಳಿ ಹೇಳ್ತಾರೆ ನಮ್ಮ ಕುಂದಾಪುರದವರು. ನಮ್ಮ ಕುಂದಾಪುರ ಕನ್ನಡ ಭಾರಿ ಚಂದ. ಎಲ್ಲ ಕಡೆ ಸರಿಯಾಗಿದೆ ಇಲ್ಲಿ. ಇದೀಗ ಆಯಿತು, ಗ್ಯಾಸ್ ಆಫ್ ಮಾಡೋಣ. ನಾನು ತೆಗೆದು ಪ್ಲೇಟಿಗೆ ಹಾಕ್ತಿದ್ದೇನೆ. ನೋಡಿ, ಬಿಸಿ ಬಿಸಿ ರವಾ ಫ್ರೈ ರೆಡಿ. ನೋಡಿ ತೋರಿಸ್ತೆ ಒಳಗಡೆಯಿಂದ ಬಿಸಿ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಎಷ್ಟು ಚೆನ್ನಾಗಿ ಬೇಯುತ್ತೆ ನೋಡಿ. ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.